ಏನಿವತ್ತು ಹಳೆ ಬಸ್ ನಿಲ್ದಾಣ ಹೊಸ ಬಸ್ ನಿಲ್ದಾಣ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ವ್ಯಾಪಾರಸ್ಥರು ರಸ್ತೆ ಮೇಲೆ ಕೂತಿದ್ದಾರೆ. ಮಧ್ಯಲ್ಲೇ ಸ್ಮಾರ್ಟ್ ಸಿಟಿ ಹಾಳು ಮಾಡಿದಂತ ಮನೆ ಕೇಳಿದೀವಿ, ಅವರು ಕೂಡ ಮನೆ ಕೇಳಿದಾರ. ಅಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಂಡು ನಮ್ಮನ್ನ ಜೋಪಡಿಯಲ್ಲಿ ಕುಂದಿರಿಸುವಂತ ಕೆಲಸ ಏನಿವತ್ತು ಹಳೆ ಬಸ್ ನಿಲ್ದಾಣ ಹೊಸ ಬಸ್ ನಿಲ್ದಾಣ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉದ್ಘಾಟನೆ ಗಣ್ಯಾದ ಗಣ್ಯರು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆಗೂ ಕೂಡ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆಯಿಂದ ಎಲ್ಲ ಪದಾಧಿಕಾರಿಗಳನ್ನ ತುಂಬುವುದ ಅಭಿನಂದನೆ ಸಲ್ಲಿಸ್ತೇವೆ. ಇವತ್ತು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಇವತ್ತು ಜನತಾ ಬಜಾರದಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಪಾರ್ಟ್ಮೆಂಟ್ಗಳಾಗಿದ್ದಾವೆ. ಅಪಾರ್ಟ್ಮೆಂಟ್ಗಳು ಹಗ್ಗ ಜಗ್ಗಾಟಗಳ ಮಧ್ಯೆ ಇವತ್ತು ಒಂದು ಇಲಿ ಓಡಾಟ ನಡೆದುಬಿಟ್ಟಿದೆ. ಅಲ್ಲಿ ಸಾರ್ವಜನಿಕ ಮುಕ್ತವಾಗಿ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ರಸ್ತೆ ಮೇಲೆ ಕೂತಿದ್ದಾರೆ. ಆ ಅಪಾರ್ಟ್ಮೆಂಟ್ಗಳನ್ನ ಕೂಡಲೇ ಉದ್ಘಾಟನೆ ಮಾಡಿ ಸಾರ್ವಜನಿಕ ಮುಕ್ತವಾಗಿ ಅನುಕೂಲಕ್ಕಾಗಿ ಉದ್ಘಾಟನೆ ಮಾಡಬೇಕು. ಇವತ್ತು ಇಡೀ ಹುಬ್ಬಳ್ಳಿ ಮೇಲ್ಸೇತುವೆ ಕಾಮಗಾರಿ ನಡೀತಾ ಇದೆ. ಈ ಮೇಲ್ಸೇತುವೆ ಕಾಮಗಾರಲ್ಲಿ ಸುಮಾರು 3 ವರ್ಷಗಳಿಂದ ಸುಮಾರು 21 ಜನ ಮೃತಪಟ್ಟಿದ್ದಾರೆ, 100 ಜನ ಕೈಕಾಲು ಮುರ್ಕೊಂಡಿದ್ದಾರೆ. ನಾ ಮಾಧ್ಯಮಕ್ಕೆ ಕಳಕಳಿ ವಿನಂತಿ ಮಾಡ್ಕೊತೇನೆ, ಸಂಬಂಧಪಟ್ಟ ಅಧಿಕಾರಿಗಳು, ಕೇಂದ್ರ ಸಚಿವರು, ಸಂಬಂಧಪಟ್ಟ ಸರ್ಕಾರ, ಈ ಸರ್ಕಾರಕ್ಕೆ ಕಿವಿ ಮುಟ್ಟಿಸುವಂತ ಮಾಧ್ಯಮದವರು ಮಾಡಬೇಕು. ಯಾಕಂದ್ರೆ ಮೇಲ್ಸೇತುವೆ ಕಾಮಗಾರಿಯನ್ನ ಮಾಡ್ತಾ ಸುಮಾರು 2 ವರ್ಷ ಕಳೆದು ಹೋದ್ರು ಕೂಡ ಮೇಲ್ಸೇತುವೆ ಇನ್ನೂ ಕಾಮಗಾರಿ ಆಗ್ತಿಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಆಟೋ ರಿಕ್ಷಾ ಇರ್ಬೋದು, ಟೆಂಪೋಗಳಿರ್ಬೋದು, ಟ್ಯಾಕ್ಸಿಗಳಿರ್ಬೋದು, ಟೂ ವೀಲರ್ ಇರ್ಬೋದು, ಜೀಪ್ಗಳಿರ್ಬೋದು, ಬಸ್ಗಳಿರ್ಬೋದು, ಹಲವಾರು ವಾಹನಗಳು ಓಡಾಡಿ 100 ಮಂದಿ ತ್ರಾಸ ಅಂತ ಪಡ್ತಾ ಇದ್ದಾರ. ಅವ್ರಿಗೆ ಪಾದಚಾರಿಗೆ ಅಂದ್ರೆ ನಡೆದಾಡಲಿಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಜನರಿಗೆ ಅನುಕೂಲ ಮಾಡಬೇಕು. ತಕ್ಷಣ ಸ್ಮಾರ್ಟ್ ಸಿಟಿ ಹೆಸರನ್ನ ಶಾಶ್ವತ ಉಳಿಸಬೇಕು. ಮಧ್ಯಲ್ಲೇ ಸ್ಮಾರ್ಟ್ ಸಿಟಿ ಹಾಳು ಮಾಡದಂತ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಇರ್ಬೋದು, ಸ್ಮಾರ್ಟ್ ಸಿಟಿ ಅಧಿಕಾರಿ ಇರ್ಬೋದು, KSRTC ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಹಲವಾರು ಅಧಿಕಾರಿಗಳು ಸಂಬಂಧಪಟ್ಟ ಎಲ್ಲರಿಗೂ ಉತ್ತರ ಕರ್ನಾಟಕ ಮನವಿ ಮಾಡ್ಕೊತೇವೆ. ಸಾರ್ವಜನಿಕ ಮುಕ್ತ ಕೆಲಸ ಕಾರ್ಯ ಆಗ್ಬೇಕಂತ ವಿನಂತಿ ಮಾಡ್ಕೊತೇವೆ. ಈಗಾಗಲೇ ಆಟೋ ರಿಕ್ಷಾ ಚಾಲಕರಿಗೆ ಮನೆ ಕೇಳಿದೀವಿ, ಬೀದಿ ಬದಿ ವ್ಯಾಪಾರಸ್ಥರು ಅವರು ಕೂಡ ಮನೆ ಕೇಳಿದಾರ. ನಾವು ಅನ್ನೋದೇನು, ನೀವು ಅಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಂಡು ನಮ್ಮನ್ನ ಜೋಪಡಿಯಲ್ಲಿ ಕುಂದಿರಿಸುವಂತ ಕೆಲಸ ಸರ್ಕಾರ ಮಾಡಬಾರ್ದು. ಸರ್ಕಾರಕ್ಕೆ ನಾವು ಕಳಕಳಿ ವಿನಂತಿ ಮಾಡ್ಕೋತೇವೆ. ಈಗಾಗಲೇ ಬೀದಿ ಬದಿ ವ್ಯಾಪಾರಸ್ಥರು, ಕೂಲಿ ಕೆಲಸ ಮಾಡೋರು, ಆಟೋ ರಿಕ್ಷಾ ಚಾಲಕರು, ಹಮಾಲ್ರು, ವೆಂಟಿಂಗ್ ಮಾಡೋರು, ಪೇಂಟಿಂಗ್ ಮಾಡೋರು, ವೆಲ್ಡರ್ಗಳು, ಟೈಲರ್ಸ್ಗಳು, ದೋಬಿಗಳು, ದರ್ಜಿಗಳು 23 ಕ್ಯಾಟಗರಿಯವರು ಎಲ್ಲರೂ ಕೂಡ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಮನವಿ ನೀವು ಸರ್ಕಾರದವರು ಏನ್ ಕೇಳ್ತಿದಾರ, ಇವತ್ತು ಕೋಟಿಗಟ್ಟಲೆ ಭೂಮಿ ರೇಟ್ ಹೇಳ್ತಿದಾರ. ನೀವು ಕೋಟಿಗಟ್ಟಲೆ ಭೂಮಿ ರೇಟ್ ತಗೋರಿ, ಭೂಮಿಯನ್ನ ತಗೊಂಡು ಏನ್ ಮನಿಗನ್ನ ಕೊಡ್ತಿರಲ್ಲ ಅವ್ರಗಳ ತಲೆ ಮೇಲೆ ಹಾಕ್ರಿ, ಅರ್ಧ ನೀವು ಕೊಡ್ರಿ, ಒಂದು 4% ನಾವು ಕೊಡ್ತೇವೆ ಅಂತ ಮಾಧ್ಯಮಕ್ಕೆ ಈ ಸರ್ಕಾರಕ್ಕೆ ಮುಟ್ಟಬೇಕು ಈ ವಿಷಯ ಅಂತೇಳಿ ಮಾಧ್ಯಮಕ್ಕೆ ವಿನಂತಿ ಮಾಡ್ಕೊತೇನೆ. ಬಡವರು ಬೇಗನೆ ಚಲೋ ಮನೆ ಒಳಗೆ ಹೋಗ್ಲಿ. ಯಾಕಂದ್ರೆ ಮಳೆ ಬಂದಾಗ ಗಟರ್ನಲ್ಲಿ ತಿಳ್ಕೊಂಡು ಹೋಗುವಂತ ಬೆಟ್ಟ ವಿಷಯಗಳ ಮಾಧ್ಯಮದಲ್ಲಿ ಗಮನಿಸ್ತೇವೆ. ಗಟರ್ನಲ್ಲಿ ಮೇಲೆ ನೀರು ಬಂದು ಗಟರ್ನಲ್ಲಿ ತಿಳ್ಕೊಂಡಂತ ವಿಷಯ ನೋಡಿದ್ದೇವೆ. ಅದಕ್ಕಾಗಿ ಮಾಧ್ಯಮಕ್ಕೆ ನಾವು ವಿನಂತಿ ಮಾಡ್ಕೊತೇನೆ. ಮಾನ್ಯ ಪ್ರಸಾದ್ ಅಭಯ ಸಾಹೇಬ್ರು, ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರು, ಮಾನ್ಯ ಮಹೇಶ್ ತೆಂಗಿನಕಾಯಿ ಸಾಹೇಬ್ರು, ಮತ್ತೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೂಡಲೇ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಇಡೀ ಉತ್ತರ ಕರ್ನಾಟಕ ಅಂತ ಎಲ್ಲ ಜನಕ್ಕೆ ಅನುಕೂಲ ಮಾಡಬೇಕಂತ ವಿನಂತಿ ಮಾಡ್ಕೋತೀವಿ. ಅವತ್ತಿಂದ ನಾವು ಅಂಬೇಡ್ಕರ್ ಮೂರ್ತಿ ಐತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯಿಂದ ನಮ್ಮನ್ನ ಅಲ್ಲಿಂದ ಸುಮಾರು 27 ನಿಲ್ದಾಣಗಳು ತೆಗೆದಿದ್ದಾರೆ. ಸ್ಮಾರ್ಟ್ ಸಿಟಿ BRTC ಅವರು ನಿಮ್ಗೆ ಸೇರಿಸ್ತಾರೆ. ನಮ್ಮ ಸ್ಮಾರ್ಟ್ ಸಿಟಿ ಒಳಗೆ ನಮ್ಮ ನಿಲ್ದಾಣ ನಿಮ್ಗೆ ಒಂದು 4 ಬಾರಿ ನಾವು ಮನವಿ ಕೊಟ್ಟಿವಿ. ಶಕೀಲ್ ಸಾಹೇಬ್ರಿಗೆ ಆಮೇಲೆ ತಮ್ಮ ಗಮನಕ್ಕೆ ಏನು ಸರ್ ಅಂದ್ರೆ ಸರ್, ಇಲ್ಲಿ ಸ್ಮಾರ್ಟ್ ಸಿಟಿ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಇದು ಹೊಸ ಅಭಿವೃದ್ಧಿ ಮಾಡಿದ್ದೀವಿ ಸರ್. ಇದರ ಮುಂದೆ 40-50 ವರ್ಷದಿಂದ ಆಟೋ ರಿಕ್ಷಾದಿಂದ ನಿಲ್ತಾರೆ, ಆಟೋ ನಿಲ್ತಾರೆ ಸರ್. ತಮ್ಮ ಅನುಕೂಲ ಆಗಲಿ ಅಂತೇಳಿ 4 ವರ್ಷದಿಂದ ನಾವು ಆಟೋ ಸ್ಟ್ಯಾಂಡ್ ಕಲಿಸ್ಬಿಟ್ಟಿವಿ ಸರ್. ನಮ್ಮ ಕೆಲಸ ಕಾರ್ಯಗಳಾಗಲಿ ನಮ್ಮ ವಿನಂತಿ ಏನಂದ್ರೆ ಸರ್, ಎಲ್ಲಿ 40-50 ವರ್ಷದಿಂದ ಎಲ್ಲಿ ಆಟೋ ರಿಕ್ಷಾ ನಿಲ್ದಾಣ ಇತ್ತು ಅದೇ ನಿಲ್ದಾಣದಲ್ಲಿ ನಾವು ನಮಗೆ ಆಟೋ ರಿಕ್ಷಾ ನಿಲ್ದಾಣ ಅನುಕೂಲ ಮಾಡಿಸ್ಕೊಡ್ತೀವಿ. ಅವ್ರೇನಕ್ಕೆ ಇದ್ರೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೊಟ್ಟಿದ್ರು, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ರು,
ತಮ್ಮ ಗಮನಕ್ಕೂ ಇದೆ ಸರ್, KSRTC DC ಅವ್ರ ಗಮನಕ್ಕೂ ತಂದಿದೆ ಸರ್, ಮಾನ್ಯ ಶಾಸಕರ ಗಮನಕ್ಕೂ ತಂದಿದೆ ಸರ್. ಅದಕ್ಕೆ ಸರ್ ನಂದು ವಿನಂತಿ ಇದೆ, ನೀನು ಈ ಒಂದು ವಾರದೊಳಗೆ ಸರ್ 8 ದಿವಸದೊಳಗೆ ನಮ್ಮದೇ ಅಂತ ಚೆತ್ತ ಆಟೋ ರಿಕ್ಷಾ ಈ ಉಡುಪಿ ಮಂಗಳೂರು ಥರ ಇರ್ತವೆ ಸರ್. ಈಗಾಗಲೇ ನಾವು ರೈಲ್ವೆ ಸ್ಟೇಷನ್ದಲ್ಲಿ ಒಂದು ಮಾಡಿಸಿದ್ವಿ ಸರ್, ಅದು ಒಂದು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಗಿದೆ ಸರ್. ಅದಕ್ಕೆ ತಮ್ಮದೇ ಅಂತ ಗೊತ್ತಾ ಸರ್ ಇದು ಮಾಡಿದ್ದು. ಈ ನಿಲ್ದಾಣ ಒಂದು ಐತಲ್ಲ ಸರ್, ನಾವು ದಯವಿಟ್ಟು ಮಾಡಿಸ್ಕೊಡ್ಬೇಕು ಸರ್. ನಮ್ಮ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮನವಿ ಕೊಟ್ಟಿವಿ, ಮನವರಿಕೆ ಮಾಡಿದ್ವಿ ಸರ್. ಮನೆ ಇವತ್ತು ನಮ್ಮ ಉಳ್ಳಾಗಡ್ಡಿ ಸಾಹೇಬ್ರ ಗಮನಕ್ಕೂ ಇದೆ ಸರ್. ಇವತ್ತು ಬೆಳಿಗ್ಗೆ ತಾವು ಮಾತಾಡಿ ಸರ್, ದಯವಿಟ್ಟು ನಮ್ದು ವಿನಂತಿ ಇದೆ ಸರ್. ಯಾಕಂದರೆ ಇವತ್ತು ಸಾವಿರಾರು ಕುಟುಂಬ ಸರ್, ಒಂದಲ್ಲ ಎರಡಲ್ಲ ಸರ್. ಇವತ್ತು ಹಳೆ ಬಸ್ ನಿಲ್ದಾಣ ಮುಂಭಾಗದಲ್ಲಿ ನಿಂದಿರುವಂಥ 300 ಆಟೋ ರಿಕ್ಷಾ ನಿಲ್ದಾಣ, ಆಟೋ ರಿಕ್ಷಾ ಚಾಲಕರು ಸರ್, ಹಗಲೂರದ್ದು ದುಡಿತಾರೆ ಸರ್. ಅವ್ರ ಚಾಲಕರ ಕುಟುಂಬ ಒಂದು 3-4 ಸಾವಿರಕ್ಕೂ ಹೆಚ್ಚಿಗೆ ಸರ್. ಅವ್ರು ತಮ್ಮನ್ನು ನಂಬಿ ಬದುಕ್ತೀವಿ ಸರ್ ನಾವು. ದಯವಿಟ್ಟು ನಮಗೆ ಎಲ್ಲಿ ನಿಲ್ದಾಣ ಇತ್ತು ದಯವಿಟ್ಟು ನಮಗೆ ಅಲ್ಲೇ ನಿಲ್ದಾಣ ಒದಗಿಸ್ಕೊಡ್ಬೇಕಂತ ವಿನಂತಿ ಮಾಡ್ತೀವಿ. ಜಾಗ ಜಾಸ್ತಿನೇ ಬಿಟ್ಟಿದ್ದು ನಮ್ಮ ಕಾರ್ ರೋಡ್ ನೋಡಿದ್ರೆ ಜಾಸ್ತಿ ಅಲ್ಲೇ ಮತ್ತು ಚೇಂಜ್ ಮಾಡೋದು ದಯವಿಟ್ಟು 8 ದಿವಸದೊಳಗೆ ನಮ್ಗೆ ದಯವಿಟ್ಟು ತಾವು ನಮ್ಮ ವಿಷಯ ಮುಟ್ಟಿಸ್ಬೇಕು. ಆಮೇಲೆ ದಯವಿಟ್ಟು ವಿನಂತಿ ಸರ್, ಆ ಮೂಲೆಗೆ ಒಂದು 4 ಜನ ಇಲ್ರಿ, ಈ ಮೂಲೆಗೆ ಒಂದು 4 ಜನ, ದಯವಿಟ್ಟು ಆ ಕೆಲಸ ನಾವು ಮಾಡಂಗಿಲ್ಲ ಸರ್. ಅದನ್ನು ಮಾಡಿಸ್ಕೊಡ್ಬೇಕು. ಎಲ್ಲಿ ನಿಮ್ಮ ಮುಂಭಾಗದಾಗ ಕೊಟ್ಟಿದ್ರಿ ದಯವಿಟ್ಟು ಅಲ್ಲೇ ಮಾಡಿಸ್ಕೊಡ್ಬೇಕು ಸರ್. ತಮ್ಮ ಸರ್ ತಮ್ಮ ಗಮನಕ್ಕೆ ಇರಲಿ ಸರ್. ನಾವು ಒಳಗೆ ಕಾಲಿಡೋ ಮುಂದೆ ನಿಮ್ಗೆ ವಿಚಾರ ಮಾಡಿ ಕಾಲಿಡ್ತೀವಿ. ಇಲ್ಲಿ ನೀವು ಕಾಣ್ತಿಲ್ಲ. ಅದು ಇನ್ನೊಂದು ಏನಂದ್ರೆ ಸರ್, ನಮಗೆ ಮನಸ್ಸಿಗೆ ಭಾಳ ಆಗಾದ ನೋವು ಏನಾಗ್ತಂದ್ರೆ ಸರ್, ಹಗಲು ರಾತ್ರಿ 300 ಆಟೋ ರಿಕ್ಷಾ ದುಡಿತೀವಿ ಸರ್. ಕೋಟ್ಯಾನುಗಟ್ಟಲೆ ದುಡ್ಡು ಖರ್ಚು ಮಾಡಿ ಕಟ್ಸಿದ್ರಿ. ಒಂದು ಮಾತು ನಮ್ಗೆ ಹೇಳಿಲ್ಲ ಸರ್, ನಿಮಗೆ ಬರ್ರಿಪ್ಪ ಅಂತ ನೀವು ಎಲ್ಲರೂ ಒಳಗೆ ಮೇಲೆ ಅವಾಗ ಬರ್ರಿ ಅಂತ 4 ದಿವಸಕ್ಕೆ ಇರಲಿ ಸರ್. ಅಲ್ಲ, ನಿನ್ನ ರಾತ್ರಿಯಿಂದ ಮತ್ತು ಇವತ್ತು ಬೆಳಿಗ್ಗೆ ಅಲ್ಲಿ ನಿಂತಿದ್ರು ಎಲ್ಲರೂ. ಅಲ್ಲಿ ನಿಂತಿದ್ರು ಎಲ್ಲರೂ ಕರೆದವ್ರು ಏನು ಹೇಳಿ ಗೊತ್ತಾ, ನೀವು ಅಂದಿಲ್ಲ ಅದಕ್ಕೆ ಉತ್ತರ ಕೊಡ್ರಿ. ನೀವು ಅಲ್ಲಿ ಎಲ್ಲರೂ ಕರೆದನ ನೀವು ಮನವಿ ಕೊಡ್ರಿ, ಕಾರ್ಯಕ್ರಮ ದುಡ್ಡು ಬರ್ರಿ. ಯಾರಿದ್ರು ಯಾರು ಕೇಳಿ ಇವರೇ ಇದ್ರಿ, ಇಲ್ಲಿ ರಾಜೇಶ್ ಬಿಜವಾಡ ಅಂತ ಮನವಿ ಕೊಡ್ರಿ, ಆದ್ರೆ ದಯವಿಟ್ಟು ಕಾರ್ಯಕ್ರಮ ಬರ್ರಿ ಅಂತ ಹೇಳಿ. ಇಲ್ಲ ಅದ ಹೇಳ್ತೀನಿ ಸರ್, ನಿಮ್ಮ ಎದುರಿಗೆ ನಮ್ಮ ದಯವಿಟ್ಟು ಏನು ತಪ್ಪಿಲ್ಲ. ಸರ್ ಇಲ್ರಿ, ನೀವು ಕರೆದಿಲ್ಲ ಆದ್ರೂ ಇದು ಗಂಟೆ ಈಗ ಅದೇ ಹೇಳ್ತೀನಿ ಸರ್, ನಿಮ್ಮ ಎದುರಿಗೆ ಅಲ್ಲ ಇರ್ಲಿ. ನೀವು ನಮ್ಮ ಹಿರಿಯ ಅಣ್ಣ, ನೀವೇನು ದೊಡ್ಡ ಮಾತಲ್ಲ ಸರ್. ಅದು ಕರೆದಿನ ಇಲ್ಲ ಸರ್, ನಮ್ಮ ಹಿರಿಯ ಅಣ್ಣ ನಿಮ್ಮ ಕಾರ್ಯಕ್ರಮ ಬರ್ರಿ ಅಂತ ಕರೆದಿ ನಾನು. ನೋಡ್ರಿ ನಮ್ಮ